ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾಯಿ ಕುಮಾರ್ ಸರ್ಗೆ 50 ವರ್ಷಗಳು ತುಂಬಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನೂ ಹೆಚ್ಚು ಸೇವೆ ಅವ್ರದ್ದು ನಮ್ಮ ಸಿನಿಮಾಗಳಿಗೆ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಇರಲಿ. ಮತ್ತು ಈ ಸಿನಿಮಾ ಬಗ್ಗೆ ಅಂದರೆ ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ, ಮತ್ತು ಶ್ರೀಕಾಂತ್ ಸರು ಮತ್ತು ನಮ್ಮ ಛಲ. ಸೊ ಇದು ನನ್ನ ಹಳೆ ಪರಿಚಯ ಮತ್ತು ಹೊಸ ತಂಡ ಅಂತ ಹೇಳ್ತೀನಿ. ತುಂಬ ಹುರುಪಿನಿಂದ ಬಂದು ಈ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು ಅಂತ ಬಂದಿರೋ ಒಂದು ತಂಡದಲ್ಲಿ ನಾನು ಒಬ್ಬನಾಗಿ ಸೇರಿಕೊಂಡಿರೋದಕ್ಕೆ ತುಂಬ ಖುಷಿ ಇದೆ. ಸೊ ಇಡೀ ತಂಡದ ಒಂದು ಎನರ್ಜಿ ಏನಿದೆ ಅದೇ ಒಂದು ದೊಡ್ಡ ಒಳ್ಳೆ ಚಿತ್ರವಾಗಿ ನಿಮ್ಮ ಎದುರುಗಡೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ಧೈರ್ಯ ಎರಡೂ ಇದೆ. ಸೊ ಈ ಒಳ್ಳೆ ಚಿತ್ರಕ್ಕೆ ಎಲ್ಲರೂ ಕೈ ಸೇರಿಸಿ ಕೆಲಸ ಮಾಡೋಣ ಅನ್ನೋದು ನನ್ನ ಆಸೆ. ಎಲ್ರಿಗೂ ನಮಸ್ಕಾರ. ಸಾಯಿ ಸರ್ 50 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಅಭಿನಂದನೆಗಳು ಸರ್. ಸಾಯಿ ಸರ್ ಜೊತೆ ಒಂದು ಜರ್ನಿ ಹೇಳಬೇಕಂದ್ರೆ, ನಾನು ಸೌಭಾಗ್ಯ ದೇವತೆ ಪಿಕ್ಚರಲ್ಲಿ ಸರ್ ವಿಲನ್ ರೋಲ್ ಮಾಡಿದ್ರು. ಆವಾಗ ನಾನು ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ. ಅದರಲ್ಲಿ AK-47 ಪಿಕ್ಚರಲ್ಲಿ ಅವರು ಹೀರೋ ಆಗಿ ವರ್ಕ್ ಮಾಡಿದ್ರು ತೆಲುಗುಗೆ. ಆವಾಗೂ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ರೀಸೆಂಟಾಗಿ ಬೃಹಸ್ಪತಿಲಿ ಸರ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ರು. ಆವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೆ. ಇವಾಗ ಮತ್ತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ಸರ್ ಜೊತೆ ವರ್ಕ್ ಮಾಡಿದ್ದಕ್ಕೂ ಮತ್ತು ಅವರು 50 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೂ. ಎರಡನೇದಾಗಿ ಪ್ರಮೋದ್ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಈ ವರ್ಷದ ಬಂದಿರೋದು. ಸೊ ಅವರ ಒಂದು ಆ ಫಿಲಮಲ್ಲಿ ನೋಡಿರೋ ಕ್ಯಾರೆಕ್ಟ್ರು ಮತ್ತು ಈಗ ಡೈರೆಕ್ಟ್ರ್ ಹೇಳಿದ್ದು ಇದು ನೋಡಿದಾಗ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮ್ ಡೆಫಿನೆಟಾಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸು ಮತ್ತು ಅವಾರ್ಡ್ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಪ್ರಮೋದ್ ಅವರು. ಆಮೇಲೆ ಇಲ್ಲಿ 3 ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವಾಗಲೂ 24 ಅವರ್ಸು ಸಿನಿಮಾ ಅಂತಾರೋ ನಮ್ಮ ಶ್ರೀಕಾಂತ್ ಪ್ರೊಡ್ಯೂಸರು. ಅವ್ರ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ. ಅವರು ಈ ಸಿನಿಮಾ ಜೊತೆ ನಾನು ವರ್ಕ್ ಮಾಡ್ತಿರೋದಕ್ಕೆ ನನಗೆ ಖುಷಿ ಇದೆ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟ್ರು ಕತೆ ಈಗ ಬೇಕಾದ್ರೆ ರಾತ್ರಿ ನೀವು 12 ಗಂಟೆಗೆ ಹೋಗಿ ಕೇಳಿ. ಅವರು ಸ್ಟಾರ್ಟಿಂದ ಹಿಡಿದು ಟೈಟಲ್ ಕಾರ್ಡಿಂದ ಹಿಡಿದು ಕೊನೆವರೆಗೂ ನಾನ್ ಸ್ಟಾಪಾಗಿ ನರೇಟ್ ಮಾಡ್ತಾರೆ. ಆಮೇಲೆ ಅವ್ರು ಪ್ರಿಪೇರ್ ಆಗಿರೋ ರೀತಿ ನೋಡಿದ್ರೆ ಇಷ್ಟೊಂದು ಜನ ಟೀಮ್ ಇಲ್ಲಿ ಬಂದಿರೋಕ್ಕೆ ಅವ್ರ ಪ್ರಿಪ್ರೇಷನು ಮತ್ತು ಅವರ ಕತೆ ಮೇಲೆ ವರ್ಕ್ ಮಾಡಿರೋದು ಮೇನ್ ಕಾರಣ. ಸೊ ಆಲ್ ದ ಬೆಸ್ಟ್ ಛಲ ಅವರು. ಅವರ ಹೆಸರಲ್ಲೇ ಛಲ ಇದೆ. ಸೊ ನಿಮ್ಮ ಕೆಲಸ ಅದು ತೋರಿಸ್ತಾರೋ ಅಂತ ಗ್ಯಾರಂಟಿ ನನಗೆ ಕಾನ್ಫಿಡೆನ್ಸ್ ಇದೆ. ಮೂರನೇದಾಗಿ ಪ್ರಬೋಧ್ ಅವ್ರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ನಾನು ಹರೀಶ್ ಸರು ಮತ್ತೆ ವರ್ಕ್ ಮಾಡ್ತಿರೋದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.